ಹೌದು ರೀ, ನೀವು ಅವನ ಎದುರಿಗೆ ಮಾತಾಡಬೇಕು. ಆಗಲೇ ಅವನಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗೋದು. ಕಂಪ್ನಿ ಬಗ್ಗೆ ಏನು ಮಾತಾಡೋದಪ್ಪ, ಲಾಸಲ್ಲಿ ನಡೀತಾ ಇದೆ. ಏನು ಮಾಡೋದೋ ಗೊತ್ತಿಲ್ಲ. ಹಾಗಾದ್ರೆ ನಾವು ಪೂರ್ತಿ ಮುಳುಗೋದ್ವಾ ಈಗ? ರೀ, ನೀವೇನು ಯೋಚನೆ ಮಾಡಬೇಡಿ. ನಾವೆಲ್ಲರೂ ಸೇರಿ ಏನಾದರೂ ನಿರ್ಧಾರ ಮಾಡೋಣ. ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲು. ಹೇಗೆ ಸರಿ ಮಾಡೋದು? ನನಗಂತೂ ಕಂಪನಿ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲ. ನಿಮ್ಮ ಮಾವಂಗೆ ವಯಸ್ಸಾಗಿದೆ, ಇವನು ಹೀಗೆ ಮಲ್ಕೊಂಡಿದ್ದಾನೆ. ಏನೇ ಮಾಡ್ತೀಯಾ? ಏನು ಮಾಡೋಕ್ಕಾಗತ್ತೆ? ಸರೋಜಾ, ನೀನ್ ಯಾಕೆ ಅವಳನ್ನ ಬೈತೀಯಾ? ನಾವ್ ಎಲ್ರೂ ಸೇರಿ ನಿರ್ಧಾರ ಮಾಡೋಣ ಅಂತ ಹೇಳಿದಾಳಲ್ಲ, ಮಾತಾಡೋಣ. ಅವಳಿಗೂ ಒಂದು ಅವಕಾಶ ಕೊಡೋಣ. ನೀನ್ ಹೇಳಮ್ಮ, ಏನ್ ಮಾಡ್ಬೋದು ಅಂತ. ಮಾವ, ಮೊದಲು ನಾವು ನಮ್ಮ ವರ್ಕರ್ಸಿಗೆ ಸ್ಯಾಲ್ರಿನ ಕರೆಕ್ಟಾಗಿ ಕೊಡಬೇಕು. ಯಾರೋ ಹೇಳಿದ್ರು ಕಳೆದ ತಿಂಗಳಿಂದ ಸರಿಯಾಗಿ ಸ್ಯಾಲ್ರಿ ಬರ್ತಿಲ್ಲ ಅಂತ. ಮೊದಲು ಸ್ಯಾಲ್ರಿನೆಲ್ಲ ಸೆಟಲ್ ಮಾಡೋಣ. ನನ್ನ ಹತ್ರ ಸ್ವಲ್ಪ ಒಡವೆ ಇದೆ, ಅದನ್ನು ಅಡ ಇಟ್ಟಾದರೂ ಸರಿ, ಮಾರಿ ಆದರೂ ಸರಿ. ಮೊದಲು ವರ್ಕರ್ಸಿಗೆಲ್ಲರಿಗೂ ಸ್ಯಾಲ್ರಿ ಕೊಟ್ಬಿಡೋಣ. ಅವ್ರು ಚೆನ್ನಾಗಿದ್ರೆ ಅವ್ರು ಖುಷಿ ಖುಷಿಯಿಂದ ದುಡಿತಾರೆ. ಮತ್ತೆ ನಮ್ಮ ಕಂಪನಿನ ಸ್ಟಾರ್ಟ್ ಮಾಡ್ಬೋದು, ರೀಸ್ಟಾರ್ಟ್ ಮಾಡ್ಬೋದು. ನಿನ್ನ ಒಡವೆನಾದರೂ ಕೊಡು, ಏನಾದರೂ ಮಾಡ್ಕೊ. ನಾನಂತೂ ಏನೂ ಕೊಡೋಳಲ್ಲ. ನನ್ನ ಒಡವೆಲಿ ಒಂದೇ ಒಂದು ಚೂರು ಕೂಡ ಕೊಡೋಳಲ್ಲ ನಾನು. ಇಂಥ ಸಮಯದಲ್ಲಿ ಹೀಗಂದ್ರೆ ಹೇಗೆ ಸರೋಜಾ? ಹಾಂ, ಈಗ ವರ್ಕರ್ಸಿಗೆ ಅಂತ ನನ್ನ ಒಡವೆನೆಲ್ಲ ಕೊಟ್ಬಿಟ್ರೆ ನಾಳೆ ನಾವು ಬೀದಿಗೆ ಬಂದಮೇಲೆ ಏನು ಮಾಡೋದು? ಅವಾಗ ಬೇಕಾಗತ್ತೆ ತಾನೇ. ನಾನಂತೂ ಕೊಡೋಲ್ಲ. ನೀವುಂಟು, ನಿಮ್ಮ ಸೊಸೆ ಉಂಟು, ಏನಾದರೂ ಮಾಡ್ಕೊಳ್ಳಿ. ನಾನು ಹೋಗಿ ಮಲ್ಕೋತೀನಿ. ದೊಡ್ಡದಾಗಿ ಬಂದುಬಿಟ್ರು. ಮಾವ, ಈಗ ನಾವು ಧೈರ್ಯವಾಗಿ ಮುನ್ನುಗ್ಗಲೇಬೇಕು. ಮೊದಲು ವರ್ಕರ್ಸನ್ನು ವಿಶ್ವಾಸಕ್ಕೆ ತಗೊಳ್ಳೋಣ. ಅವರಿಗೆ ಸಂಬಳ ಕರೆಕ್ಟಾಗಿ ಕೊಡೋ ವ್ಯವಸ್ಥೆ ಮಾಡಬೇಕು. ಅದಾದಮೇಲೆ ನಾವು ಮೀಟಿಂಗ್ ಮಾಡಿ ನಮ್ಮ ಸದ್ಯದ ಪರಿಸ್ಥಿತಿ ಹೀಗಿದೆ, ಒಟ್ಟಾಗಿ ದುಡಿಯೋಣ ಅಂತ ಅವರನ್ನು ಹುರಿದುಂಬಿಸೋಣ. ಆಮೇಲೆ ಕಂಪನಿಲಿ ಹಾ ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ನಿನ್ ಮಾತು ನಿಜನಮ್ಮ, ನಿಜ. ಹಾಗೆ ಇನ್ನೊಂದು ಮಾತು ಮಾವ, ನಾನು ಕಂಪನಿ ಜವಾಬ್ದಾರಿ ತಗೋತೀನಿ. ನಮ್ಮ ಅಪ್ಪ ಅಮ್ಮ ಬೇರೆ ಯಾವ ಆಸ್ತಿ ಕೊಡದೇ ಇದ್ರು ವಿದ್ಯೆ ಅನ್ನೋ ದೊಡ್ಡ ಆಸ್ತಿ ಕೊಟ್ಟಿದ್ದಾರೆ. ನಾನು ತಕ್ಕಮಟ್ಟಿಗೆ ಕೆಲಸ ಮಾಡ್ತೀನಿ, ಕಲ್ತ್ಕೊಂಡಿದ್ದೀನಿ. ನಾನು ದುಡಿತೀನಿ ಮಾವ. ಆದರೆ ಆಫೀಸಿಗೆ ಹೋಗೋದು, ಅವ್ರ ಹತ್ರ ಎಲ್ಲ ಮಾತಾಡೋದು ಎಲ್ಲದನ್ನು ನೀವೇ ಮಾಡಬೇಕು. ನಾನು ಏನಿದ್ರು ತೆರೆಮರೆಯಲ್ಲಿ ಕೆಲಸ ಮಾಡ್ತೀನಿ. ನಾನು ಮನೆಯಲ್ಲೇ ಇದ್ದು ಇವರನ್ನು ನೋಡಿಕೊಂಡು ಆಫೀಸಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತೀನಿ. ಅಂದರೆ ಯಾವುದೇ ಕಾರಣಕ್ಕೂ ನಾನು ಎಲ್ಲರೆದುರಿಗೂ ಬರಲ್ಲ. ಯಾಕಮ್ಮ ಹಾಗಂತೀಯ? ಇಷ್ಟೆಲ್ಲ ಕೆಲಸ ಮಾಡಿದವಳು ನೀನು ಆಫೀಸಿಗೆ ಬರಬೇಕು ತಾನೆ? ಇಲ್ಲ ಮಾವ, ನನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಈಗ ಇವರನ್ನ ಚೆನ್ನಾಗಿ ನೋಡ್ಕೋಬೇಕು. ಇವರು ಮೊದಲಿನ ಹಾಗೆ ಓಡಾಡೋ ಹಾಗೆ ಮಾಡಬೇಕು. ಹಾಗೆ ನಾನು ಆಫೀಸಿಗೆ ಬಂದರೆ ನಿಮ್ಮ ಮಗನ ಮರ್ಯಾದೆನೇ ಕಡಿಮೆ ಆಗುತ್ತೆ ಮಾವ. ಆ ಕಂಪನಿ ಏನಿದ್ರು ಅವರದ್ದು, ಅದು ಯಾವತ್ತೂ ನಂದಾಗಲ್ಲ ಮಾವ. ನಾನು ಅದನ್ನೆಲ್ಲ ಇಷ್ಟಪಡಲ್ಲ. ಆ ಕಂಪನಿಲಿ ಆ ಚೇರಲ್ಲಿ ಕೂತ್ಕೊಳ್ಬೇಕಾಗಿರೋ ಅರ್ಹತೆ, ಯೋಗ್ಯತೆ ಎಲ್ಲ ಇವ್ರಿಗೆ ಮಾತ್ರ ಇದೆ. ಇವ್ರಿಗೆ ಬಿಟ್ಟರೆ ನಿಮಗೆ, ನಿಮ್ಮ ಬಿಟ್ಟರೆ ಅವರಿಗೆ. ಅದು ಬಿಟ್ಟರೆ ನನಗಂತೂ ಅಲ್ಲಿ ಕೂರೋ ಯಾವ ಯೋಗ್ಯತೆ ಇಲ್ಲ ಮಾವ. ನಾನು ಅದಕ್ಕೆ ಆಸೆನೂ ಪಡಲ್ಲ. ಸರಿನಮ್ಮ, ಆಯ್ತು. ದೇವ್ರು ಒಳ್ಳೇದು ಮಾಡಲಿ. ಸರಿ, ಏನಾದರೂ ಕುಡಿತೀರಾ ರೀ? ನೀನು ಎಷ್ಟು ಒಳ್ಳೆಯವಳು ಪಾವನಿ. ನಿನ್ನ ನಾನು ಅರ್ಥ ಮಾಡ್ಕೊಳ್ದೆ ಹೋದೆ. ನೀನು ಹೇಳಿದ್ದು ಒಂದೊಂದು ಮಾತು ಕೂಡ ನಿಜ. ನನ್ನ ಫ್ರೆಂಡ್ಸು ನನ್ನ ಹತ್ರ ಹಣ ಇರೋವರೆಗಷ್ಟೇ ನನ್ನ ಜೊತೆಗಿದ್ದರು. ಆದರೆ ನೀನು ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಗಿದ್ದೀಯ. ನನ್ನನ್ನು ತಿದ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಪಾವನಿ. ನಾನು ಯಾವತ್ತಿದ್ರೂ ನಿಮ್ಮ ಒಳೆ ಕಣ್ರಿ. ನೀವು ಹುಷಾರಾದರೆ ಅಷ್ಟೇ ಸಾಕು. ನಿಮ್ಮಲ್ಲೂ ಬದಲಾವಣೆ ಕಾಣ್ತಾ ಇದೆ. ಅದೇ ನನಗೆ ಸ್ಫೂರ್ತಿ ತುಂಬ್ತಾ ಇದೆ. ನೋಡ್ತಾ ಇರಿ, ನಮ್ಮ ಜೀವನ ಎಷ್ಟು ಸುಖಮಯವಾಗಿರುತ್ತೆ ಅಂತ. ಈಗ ಒಂದು ಸ್ವಲ್ಪ ದಿನ ನಾವೆಲ್ಲರೂ ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ ಇಷ್ಟ ಸಿಗೋದು. ನೀನಿಷ್ಟು ಭರವಸೆ ಕೊಟ್ಟ ಮೇಲೆ ಅದು ಕೂಡ ಆಗೇ ಆಗುತ್ತೆ ಪಾವನಿ. ರೀ, ನಿಮಗೆ
ಸೂಪ್ ಮಾಡ್ಕೊಂಡು ತರ್ತೀನಿ. ಹಾ ಹಾ ಹೌದು ಮಾವ, ಆ ಫೈಲ್ಸ್ ಎಲ್ಲ ರೆಡಿ ಆಗಿದೆ. ಇನ್ನು ನೀವು ಸಿಗ್ನೇಚರ್ ಮಾಡೋದಷ್ಟೇ ಬಾಕಿ ಇದೆ ರೀ. ನಿಮಗೋಸ್ಕರ ವೆಜ್ ಸಲಾಡ್ ಮಾಡ್ಕೊಂಡು ತಂದಿದ್ದೀನಿ, ಸ್ವಲ್ಪ ತಿನ್ನಿ. ಈಗಷ್ಟೇ ಅದೇನೋ ತಂದ್ಕೊಟ್ಟೆ, ಕುಡ್ದೆ, ಈಗ ಮತ್ತಿನ್ನೇನೆ? ರೀ ನಿಮಗೆ ಶಕ್ತಿ ಬರಬೇಕಲ್ವಾ, ಇದನ್ನೆಲ್ಲ ತಿಂದು ಮುಗಿಸಿ ಆಮೇಲೆ ನಾವು ವಾಕಿಂಗ್ ಹೋಗೋಣ. ನೋವಾಗುತ್ತೆ ಕಣೆ. ನೀವು ಈ ಸಲಾಡನ್ನು ಪೂರ್ತಿ ಖಾಲಿ ಮಾಡಿದ್ರೆ ನಿಮಗೆ ಶಕ್ತಿ ಬರುತ್ತೆ, ಆಗ ನೋವಾಗಲ್ಲ, ಏನೂ ಆಗಲ್ಲ, ಆರಾಮಾಗಿ ನಡಿಬೋದು. ಬನ್ನಿ. ನಿಧಾನಕ್ಕೆ ಕಾಲು ಕೆಳಗೆ ಮಾಡಿ. ನನ್ನ ಸಪೋರ್ಟ್ ತಗೊಂಡು ಎದ್ದೇಳಿ. ವೆರಿ ಗುಡ್. ಕೂತ್ಕೊಂಡ್ರಿ ಅಲ್ವಾ? ಹಾಂ, ನಾನು ಕೂತ್ಕೊಂಡೆ ಕಣೆ, ಇನ್ನು ನಡಿಬೋದು ಅಂತ ಅನಿಸುತ್ತೆ. ಹೀಗೆ ಪಾವನಿ ಮನೆ ಕೆಲಸನೂ ಮಾಡಿಕೊಂಡು ಪ್ರದೀಪನ್ನು ನೋಡಿಕೊಂಡು ಆಫೀಸ್ ಕೆಲಸನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ಲು. ಇದ್ರ ಪರಿಣಾಮವಾಗಿ ಪ್ರದೀಪ ಬೇಗನೆ ಹುಷಾರಾದ. ಅದೊಂದು ದಿನ, ಅರೆ ಇವರೆಲ್ಲಿಗೆ ಹೋದ್ರು? ಅಯ್ಯೋ ದೇವ್ರೆ, ಎಲ್ಲೂ ಕಾಣ್ತಿಲ್ವಲ್ಲ. ಯಾರನ್ನು ಹುಡುಕ್ತಿದ್ಯಾ ಪಾವನಿ? ಅರೆ ಪ್ರದೀಪ್, ನೀವಿಲ್ಲಿ ಈ ಡ್ರೆಸ್ಸಲ್ಲಿ? ಇನ್ಮುಂದೆ ನಾನು ಹೀಗೆ ಇರೋದು, ನೀನು ಅಷ್ಟೇ. ಒಳ್ಳೊಳ್ಳೆ ಡ್ರೆಸ್ ಹಾಕೋಬೇಕು, ಗೊತ್ತಾಯ್ತಾ? ಬೇಗ ರೆಡಿಯಾಗು, ನಾವು ಶಾಪಿಂಗ್ ಹೋಗೋಣ. ಶಾಪಿಂಗಾ? ಯಾಕೆ? ಪಾವನಿ, ನೀನು ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿಂದ ನಾನು ಬೇಗ ಹುಷಾರಾದೆ. ನಮ್ಮ ಕಂಪನಿ ಕೂಡ ಮೊದಲಿಗಿಂತನೂ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಕಾರಣ ನೀನು. ನನ್ನ ಮನಸ್ಸಲ್ಲಿ ಒಂದು ವಿಷಯ ತುಂಬ ದಿನದಿಂದ ಇದೆ, ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಇವತ್ತು ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ, ನೀನು ಅಕ್ಸೆಪ್ಟ್ ಮಾಡ್ತೀಯಾ ಅಲ್ವಾ? ಅದೇನಂತ ಹೇಳಿ ಪ್ರದೀಪ್. ಅದು ಐ ಲವ್ ಯು ಕಣೆ. ಏನಂದ್ರಿ ನೀವು? ನನಗೆ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಐ ಲವ್ ಯು ಪಾವನಿ. ನಿಮ್ಮಲ್ಲಿ ಈ ಬದಲಾವಣೆಗಾಗಿ ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಕೊನೆಗೂ ಆ ದೇವರು ನನ್ನ ಕೈ ಬಿಡಲಿಲ್ಲ. ಐ ಲವ್ ಯು ಟು ಪ್ರದೀಪ್. ಮುಂದೆ ಅವರು ಖುಷಿಯಾಗಿರ್ತಾರೆ ಅಂತ ಹೇಳಬೇಕಾಗಿಲ್ಲ ತಾನೇ? ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಚಂದದ ಕಥೆ ಜೊತೆಗೆ ಸಿಗ್ತೀವಿ. ಧನ್ಯವಾದಗಳು.